ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 2025-26ನೇ ಸಾಲಿನ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 1 ಕನ್ನಡ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೇನೆ. ಪ್ರತಿಯೊಂದು ಸಬ್ಜೆಕ್ಟಿನ 3 ಮಾಡೆಲ್ ಕ್ವಶನ್ ಪೇಪರನ್ನು ಈ ಒಂದು PUC ಬೋರ್ಡ್ ಈ ವರ್ಷ ರಿಲೀಸ್ ಮಾಡಿದ್ದಾರೆ. ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ, ನಿಮ್ಮ ಪ್ರಿಪೇಟರಿ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಅವೇ ಪ್ರಶ್ನೆಗಳು ಬರ್ತಾವ ಅಂತ ಕೇಳೋದಾದರೆ ಒಂದು 70% ಚಾನ್ಸಸ್ ಇದೆ ಅವೇ ಪ್ರಶ್ನೆ ಬರುವಂಥದ್ದು. ಆದರೂ ಕೂಡ ಟೆನ್ಷನ್ ತಗೋಬೇಡಿ, ಆಯಿತಾ? ನಾವೆಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಅಂತ ಪ್ರಶ್ನೆ ಇದೆ. ಎಲ್ಲರಿಗೂ ಕೂಡ ಗೊತ್ತು, ಯಾಕಂದರೆ ಯೂನಿಟ್ ಟೆಸ್ಟ್ 1ರಿಂದನೂ ಕೂಡ ಈ ಒಂದು ಪ್ರಶ್ನೆ ಬಹಳ ಸಲ ರಿಪೀಟ್ ಆಗಿರುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಸೀತೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 2, ಗುರು ಹೇಗೆ ವರ್ತಿಸಬಾರದು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ, ಲಘುವಾಗಿ ಅನ್ನುವಂಥದ್ದು. ಕ್ವಶನ್ ನಂಬರ್ 3, ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು. ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಈಸ್ ಬಾಲಕನೆಂದು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4, ತನ್ನಿಂದ ಉಪಕಾರ ತೋಟಕ್ಕಾದರೂ ಇಲ್ಲ, ಬಿಲ್ನಣದ ಮಾತಿಗೆ ಕೊನೆ ಇಲ್ಲ ಎಂದು ಪುರಂದರದಾಸರು ಹೇಳಿರುವ ಮಾತಿನ ಭಾವವೆಂದರೆ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 4ನೆಯ ಪ್ರಶ್ನೆಗೆ ಆಪ್ಷನ್ ಎ ಆಗಿರುತ್ತೆ. ದುರ್ಜನರು ಉಪಕಾರ ಮಾಡದ ಬಿಲ್ನಣದ ಮಾತಾಡುತ್ತಾರೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 5, ಯಾವುದಕ್ಕೆ ಸೆಳೆವಿದೆ ಎಂದು ಕವಿ ಹೇಳುತ್ತಾರೆ. 5ನೆಯ ಪ್ರಶ್ನೆಗೆ ಜೀವನದ ನದಿಗೆ, ಅಂದರೆ ಆಪ್ಷನ್ ಎ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲ ಕಣ್ರಿ, ಇದೇ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಇದು ನಿಮ್ಮ ಪ್ರಿಪೇಟ್ರಿ, ನಿಮ್ಮ ಯೂನಿಟ್ ಟೆಸ್ಟು ಹಾಗೂ ಆ್ಯನ್ಯುವಲ್ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಕೊನೆಗೆ ಬಸವಲಿಂಗ ಯಾವುದರಿಂದ ಮುಕ್ತನಾಗಿದ್ದ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ, ಸುಳ್ಳುಗಳಿಂದ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 7, ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ ಎಂಬ ಹಾಮನಾಯಕರ ಮಾತಿನ ಆಶಯವೆಂದರೆ ಡ್ಯಾಶ್. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಹೊರ ರಾಜ್ಯದಿಂದ ಬಂದು ನೆಲೆಸಿದವರು ಇಲ್ಲಿನ ಭಾಷೆ ಕಲಿಯಬೇಕು. ಆಪ್ಷನ್ ಎ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 8, ಪ್ರೀತಿಯ ವಿದ್ಯಾರ್ಥಿಗಳೇ, ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಅಂತ ಪ್ರಶ್ನೆ ಇದೆ, ಹೌದಲ್ವಾ? ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿ ಇರುತ್ತದೆ, ಗೋಳೂರು ಮಠ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 9, ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದನು ಅಂತ ಪ್ರಶ್ನೆ ಇದೆ. ಕ್ವಶನ್ ನಂಬರ್ 9ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿ ಇರುತ್ತದೆ, ಶಿಕಾರಿ ಗಂಡಿಯಲ್ಲಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 10, ಇದ್ದಿದ್ದನ್ನು ನಡೆಸ್ಕೊಂಡು ಹೋಗದೆ ಕಷ್ಟ ಆಗಿದೆ, ಹೌದಲ್ವಾ? ಇದ್ದಿದ್ದನ್ನು ನಡೆಸ್ಕೊಂಡು ಹೋಗದೇ ಕಷ್ಟ ಆಗಿದೆ. ಜನಗಳ ವಿಶ್ವಾಸನೂ ಉಳಿಸ್ಕೊಂಡು ಕುರ್ಚಿನೂ ಉಳಿಸ್ಕೊಂಡು ಏನಿದು ಟರ್ಮು ಮುಗಿಸಿದರೆ ಸಾಕಾಗಿದೆ ನನಗೆ ಎಂಬ ಖಾನ್ ಸಾಹೇಬರ ಮಾತಿನ ಮರ್ಮವೆಂದರೆ ಡ್ಯಾಶ್ ಅಂತ ಇದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಅಧಿಕಾರ ಉಳಿದರೆ ಸಾಕು ಅನ್ನುವಂಥದ್ದು. ಎಂತಹ ಮಾತು ಕಣ್ರಿ, ಎ ಆಪ್ಷನ್ ರೈಟ್ ಆನ್ಸರ್. ಬನ್ನಿ ವಿದ್ಯಾರ್ಥಿಗಳೇ, ಈಗ 10 ಅಂಕದ MCQsಗಳ ಉತ್ತರಗಳನ್ನು ನಾವು ನೋಡ್ಕೊಂಬಂದ್ವಿ. ಈಗ ಬಿಟ್ಟ ಸ್ಥಳಗಳನ್ನು ನೋಡೋಣ, ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇವರೇ 5 ಆಪ್ಷನ್ ಕೂಡ ಕೊಟ್ಟಿರ್ತಾರೆ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಡ್ಯಾಶ್ ಅಂತ ಪ್ರಶ್ನೆ ಇದೆ. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ನಿಶಾ ಶರ್ಮಾ ಅಂತ ಇದೆಯಲ್ವ, ಇದು ರೈಟ್ ಆನ್ಸರ್ ಆಗಿರುತ್ತೆ. ಎಲ್ಲ ಟೆಸ್ಟಲ್ಲೂ ಈ ಒಂದು ಕ್ವಶನ್ ರಿಪೀಟ್ ಆಗಿರುವಂಥದ್ದು, ಬಹಳ ಇಂಪಾರ್ಟೆಂಟು. ದಣಿಗಳು ಹೊಳೆತಲ್ಲು ಸೂಚಿಸಿದ್ದು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕುದೂಪನಿಗೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. 13ನೆಯ ಪ್ರಶ್ನೆ, ಡ್ಯಾಶ್ ಅವರು ಕಲಾಂ ಅವರನ್ನು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದರು. 13ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಶಿವಸುಬ್ರಹ್ಮಣ್ಯ ಅಯ್ಯಾರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ.
ಶಿವ ಸುಬ್ರಹ್ಮಣ್ಯ ಅಯ್ಯರ್ ಅವರು ಕಲಾಂ ಅವರನ್ನು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದರು? ಇದು ನಿಮ್ಮ ಯೂನಿಟ್ ಟೆಸ್ಟ್ಗೂ ಇದೆ, ಬಹಳ ಹೆಲ್ಪ್ ಆಗುತ್ತೆ ಮಕ್ಕಳೇ. ಕ್ವಶನ್ ನಂಬರ್ 14. ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ನಿಗೆ ಹೇಳಿದನು. 14ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ವಾತ್ಸಾಯನಿಗೆ ಹೇಳಿದರು ಅನ್ನುವಂಥದ್ದು ರೈಟ್ ಆನ್ಸರ್. ಆಪ್ಷನ್ ಇದೆ ಅಲ್ವಾ ಅದು. 15ನೆಯ ಪ್ರಶ್ನೆ. ಡ್ಯಾಶ್ ಬಾಯಿ ಚಪಲ ಜಾಸ್ತಿ ಇರುತ್ತದೆ? ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿ ಇರುತ್ತದೆ. ಅದು ಸರಿಯೇ ಅಲ್ವಾ? ಧನ್ಯವಾದಗಳು. ನೋಡಿ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಂಗ್ಲೀಷ್ ಮಾಡಲ್ ಕ್ವಶನ್ ಪೇಪರ್ 1 2025-26 ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಜೊತೆಗೆ ಕೆಮಿಸ್ಟ್ರಿ ಹಾಗೂ ಬಯೋ ಆಯಿತಾ, ಒಂದೊಂದಾಗಿಯೇ ಸಮಯ ಸಿಕ್ಕ ಹಾಗೆ ಪ್ರಿಪೇರ್ ಮಾಡುತ್ತಿದ್ದೇವೆ. ಹೊಂದಿಸಿ ಬರೆಯಿರಿ. ಪುಲುಗೆರೆ ಸೋಮನಾಥ, ಇದಕ್ಕೆ ಸರಿಯಾದ ಉತ್ತರ ಬಂದು ಸೋಮೇಶ್ವರ ಶತಕ ಅನ್ನುವಂಥದ್ದು ಸರಿಯಾದ ಉತ್ತರ. ಪುರಂದರ ದಾಸರು, ಬಹಳ ಈಸಿ ಅಲ್ವಾ? ಪುರಂದರ ವಿಠಲ. KS ನಿಸಾರ್ ಅಹಮದ್, ಹೌದಲ್ವಾ? ವ್ಯಕ್ತಿಪರ ಕವನಗಳು. ಟಿ ಯಲ್ಲಪ್ಪ, ಎಷ್ಟು ಈಸಿ ಇದೆ, ಎಲ್ಲ ಕ್ವಶನ್ ಪೇಪರಲ್ಲೂ ಬಂದಿದೆ ರೀ ಇದು. ಚಿಟ್ಟೆ ಮತ್ತು ಜೀವಯಾನ. ಸುಕನ್ಯಾ ಮಾರುತಿ, ಇದಕ್ಕೆ ಸರಿಯಾದ ಉತ್ತರ ಒಮ್ಮೆ ನಗುತ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ಮುಂದಿನ ಎಲ್ಲ ಪ್ರಶ್ನೆಗಳು ನಿಮ್ಮ ಒಂದು ಪ್ರಿಪೇಟ್ರಿಗೂ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುತ್ತವೆ, ಹೌದಲ್ವಾ? ಯಾವುದು 2 ಅಂಕದ ಪ್ರಶ್ನೆಗಳಾಗಿರ್ಬೋದು, 3 ಅಂಕದ ಪ್ರಶ್ನೆಗಳು. ನೋಡಿ ಇವೆಲ್ಲವೂ ಕೂಡ ಗದ್ಯ ಭಾಗದಿಂದ ಪದ್ಯ ಭಾಗದಿಂದ ಬರುವಂಥ ಎಲ್ಲ ಪ್ರಶ್ನೆಗಳು. ನೋಡಿ ವಿದ್ಯಾರ್ಥಿಗಳೇ, ಇನ್ನು ಮುಂದೆ ಗ್ರಾಮರಿನ ಕೀ ಆನ್ಸರ್ ಕೂಡ ನಾನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ನಿಮ್ಮ ಏನಂತೀರ ಆ್ಯನ್ಯುವಲ್ ಎಕ್ಸಾಮಿಗೆ ನಿಮ್ಮ ಯೂನಿಟ್ ಟೆಸ್ಟಿಗೆ ಬೇಕಾಗಿರುವ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಅದನ್ನು ಉಪಯೋಗಿಸಿಕೊಂಡ್ರೆ ಹೆಚ್ಚಿನ ಅಂಕಗಳನ್ನು ತಾವುಗಳು ತೆಗೆಯಬಹುದು. ನನ್ನ ಉದ್ದೇಶ ಇಷ್ಟೇ, ಯಾವುದೇ ಕಾರಣಕ್ಕೂ ಯೂನಿಟ್ ಟೆಸ್ಟ್ 2 ಈಸಿಯಾಗಿ ತಗೋಬೇಡಿ. ಎಷ್ಟು ಚೆನ್ನಾಗಿ ಬರೀತಿರೋ ಲ್ಯಾಂಗ್ವೇಜ್ ಅಷ್ಟು ನಿಮಗೆ ಇಂಟರ್ನಲ್ ಮಾರ್ಕ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಅವರು ಇವರು ನಿಮ್ಮನ್ನು ಯಾಮರಿಸ್ತಾ ಇರ್ತಾರೆ, ನಡೆಯತ್ತೆ ಬಿಡು ಅಂತ. ಇಲ್ಲ ಕಣ್ರಪ್ಪ, ನಿಜವಾಗಿಯೂ ಇದನ್ನು ನೀವು 38, 39, 40 ಈ 3 ಅಂಕಗಳಲ್ಲಿ ಯಾವುದಾದ್ರೂ ಒಂದು ಅಂಕವನ್ನು ತೆಗೆದ್ರೂ ಕೂಡ 9+ ಆಗುತ್ತೆ ನಿಮ್ಮ ಇಂಟರ್ನಲ್ ಮಾರ್ಕ್ಸು. ಹಾಗಾಗಿ ನಾನು ನಿಮಗೆ ಹೇಳ್ತಿರುವಂಥದ್ದು. ಬನ್ನಿ ಈಗ ನಾವು ಭಾಷಾಭ್ಯಾಸದ ಕಡೆಗೆ ಹೋಗೋಣ. ಗ್ರಾಮರ್ ಪಾರ್ಟ್. ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದ್ರೂ 4ಕ್ಕೆ ಸೂಚನಾ ಅನುಗುಣವಾಗಿ ಉತ್ತರಿಸಿ ಅಂತ ಇದೆ. 8 ಅಂಕಕ್ಕೆ ಗ್ರಾಮರು. ನೋಡೋಣ. ಕೆಳಗಿನ 2 ಪದಗಳಿಗೆ ನಾನಾರ್ಥಕಗಳನ್ನು ಬರೆಯಿರಿ. ತೊರೆ ಅಂತ ಇದೆ. ತೊರೆ ಅಂದ್ರೇನು? ಈಗ ನಾನಾರ್ಥಕ ಅಂದ್ರೇನು ಅಂದರೆ ಇಂಗ್ಲೀಷ್ ಮೀಡಿಯಮ್ನವರಿಗೆ ಇದು ಸಿನಾನಿಮ್ಸ್ ಅಂತ ಆಯಿತಾ, ಸಿಮಿಲರ್ ಅಂತ. ತೊರೆ ಅಂತ ಹೇಳಿದರೆ ಬಿಡು ಅಂತ, ಬಿಡೋ ಅಂತ, ಅಥವಾ ತ್ಯಜಿಸು ಅಂತಲೂ ಕೂಡ ಬರಿಬೋದು. ಆದರೆ ಸ್ಪೆಲ್ಲಿಂಗ್ ಬರೆಯೋದು ಮುಖ್ಯ. ಇಲ್ಲಿ ತಾ ಬರೆದು ಅದಕ್ಕೆ ಯಾವತ್ತು ಕೊಟ್ಟು ಜಿ-ಸು ಅಂತ ಬರಿಬೇಕು. ಗುರು ಅಂತ ಇದೆ. ಗುರು ಅಂದರೆ ಯಾರು? ಶಿಕ್ಷಕ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರ್. ಕಲಿ ಅಂತ ಇದೆ. ಕಲಿ ಅಂದ್ರೇನು? ಪರಾಕ್ರಮಿ ಅನ್ನುವಂಥದ್ದು ಕೂಡ ಬರಿಬೋದು. ನೋಡಿ 46ನೆಯ ಪ್ರಶ್ನೆ. ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಹುಸಿ ನಿದ್ದೆ ಅಂತ ಇದೆ. ಎಂತಹ ನಿದ್ದೆ? ಹುಸಿ. ಅದೇ ಆನ್ಸರು ಕಣ್ರಿ. ಬಹಳ ಈಸಿ ಕಣ್ರಿ. ಗುಣವಾಚಕ ಅಂದರೆ ಅಡ್ಜೆಕ್ಟಿವ್ ಇದ್ದಂಗೆ. 46ನೆಯದು ನೋಡಿ. ಎಂತಹ ನಿದ್ದೆ? ಹುಸಿ. ಹುಸಿ ಅಂತ ಬರೀಬೇಕಷ್ಟೇ, ಆನ್ಸರ್ ಅದೇ. ಅದಕ್ಕೊಂದು ಹೈಫನ್ ಹಾಕಿ ಹುಸಿ ಅಂತ ಬರೀರಿ. ಗೂಗೆ ಮರಿ. ಎಂಥ ಮರಿ? ಗೂಗೆ. ಹಾಗಿದ್ರೆ ಗೂಗೆನೇ ಇಲ್ಲಿ ಆನ್ಸರು. ಅದು ಬೆಳ್ಳಿ ಲೋಟ. ಎಂತಹ ಲೋಟ? ಬೆಳ್ಳಿ. ಬೆಳ್ಳಿ ಅನ್ನೋದೇ ಇಲ್ಲಿ ಆನ್ಸರ್ ಆಗಿರುತ್ತೆ. ಬಹಳ ಈಸಿ ಕಣ್ರಿ, ಆಯಿತಾ? ಬನ್ನಿ ಈಗ 47ನೆಯ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೆಯಿರಿ ಅಂತ ಇದೆ. ನಿಂದರು ಅಂತ ಇದೆ. ಬಂದಿತು, ಕುಣಿದನು. ನಿಂದರು 47ನೆಯ ಪ್ರಶ್ನೆ, ಹೌದಲ್ವಾ? ನಿಂತು ಅಂತ ಬರೆದ್ರೆ ಮುಗೀತು, ಅದೇ ಆನ್ಸರು. ಬಂದಿತು, ಬಂತು ಅಂತ ಬರೆದ್ರೆ ಅದೇ ಆನ್ಸರು. ಈ ಕುಣಿದನು ಅಂತ ಇದೆ. ಕುಣಿತು ಅಂತ ಬರೆದ್ರೆ ಅದೇ ಆನ್ಸರು. ತು ಆಯಿತಾ? ಅದೇ ಆನ್ಸರ್ಗಳು. ನಿಂತು, ಬಂತು, ಕುಣಿತು. 48ನೆಯ ಪ್ರಶ್ನೆ. ಕೆಳಗಿನ 2 ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಬರೆಯಿರಿ. ಹಾಡುವಳು ಅಂತ ಇದೆ. ಹಾಡುವಳು ಅಂತ ಹೇಳಿದರೆ ಕ್ರಿಯಾಪದಗಳ ಕಾಲವನ್ನು ಅಂತ ಕೇಳಿದರೆ, ಕ್ರಿಯಾಪದ ಅಂತ ಹೇಳಿದರೆ ಏನು? ಈ ವರ್ಬನ್ನು ಕೊಡಲಾಗಿದೆ. ಈ ವರ್ಬನ್ನು ನೋಡಿಕೊಂಡು ತಾವುಗಳು ಕಾಲ ಅಂತ ಹೇಳಿದರೆ ಟೆನ್ಸಸ್. ಯಾವ ಟೆನ್ಸು? ಪ್ರೆಸೆಂಟೋ, ಫ್ಯೂಚರೋ, ಪಾಸ್ಟೋ ಬರಿಬೇಕು. ಕನ್ನಡದಲ್ಲಿ ವರ್ತಮಾನ ಕಾಲನೋ, ಭವಿಷ್ಯತ್ ಕಾಲನೋ ಅಥವಾ ಭೂತಕಾಲ ಅಂತ ಬರಿಬೇಕು. ಬನ್ನಿ. ಹಾಡುವಳು. ಹಾಡುವಳು ಅಂದರೆ ಭವಿಷ್ಯತ್ ಕಾಲ ಅಂತ ಅರ್ಥ.
ಕೇಳುತ್ತಾರೆ. ಕೇಳುತ್ತಾರೆ ಅಂದರೆ ವರ್ತಮಾನ ಕಾಲ ಅಂತ ಬರಿಬೇಕು. ಹೋದರು, ಹೋಗ್ಬಿಟ್ರಲ್ವಾ, ಹಾಗಿದ್ರೆ ಭೂತಕಾಲ ಅಂತ ಬರಿಬೇಕು. 49ನೆಯ ಪ್ರಶ್ನೆ, ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಿ ಅಂತ ಇದೆ. ದುರದೋಳ್ ಮನೆಗೆ ವಲ್ಲಭನ, ಎಷ್ಟು ಈಸಿ ಇದೆ ನೋಡಿ. ದುರದೋಳ್ ವಿಭಕ್ತಿ. ದೋಳ್ ಓಲ್ಡ್ ಓಲ್ಡ್ ಅಂತ ಓಲ್ಡ್ ಅಂತ ಬಂದರೆ ಸಪ್ತಮಿ ವಿಭಕ್ತಿ ಅಂತ. ಓಲ್ಡ್ ಅಂದರೆ ಮನೆಗೆ ಅಂತ ಇದೆ. ಗೆಯಿಂದ ಎಂಡಾದರೆ ಅದನ್ನು ಚತುರ್ಥಿ ವಿಭಕ್ತಿ ಅಂತ ಕರಿತೇವೆ. ವಲ್ಲಭನ ಅಂತ ಇದೆ. ವಲ್ಲಭನ ವಲ್ಲಭನ ಷಷ್ಠಿ ವಿಭಕ್ತಿ ಅಂತ ಬರಿಬೇಕು. ಏನಾದರೂ ತಪ್ಪಿದರೆ ನೀವು ನನಗಿಂತ ಜಾಣರು, ರ್ಯಾಂಕ್ ಸ್ಟೂಡೆಂಟ್ಸ್ಗಳು ಆಗಿರ್ತೀರ. ದಯವಿಟ್ಟು ಏನಾದರೂ ಕಮೆಂಟ್ ಮುಖಾಂತರ ತಾವುಗಳದನ್ನು ಸರಿಪಡಿಸ್ಬೋದು. ನಿಮ್ಮ ಯೂಟ್ಯೂಬ್ ಚಾನಲ್ ಕಂಡ್ರು. ಕೆಳಗಿನ 2 ಪದಗಳ ತದ್ಭವ ರೂಪ ಬರೆಯಿರಿ. ಶ್ರೀ ಅಂತ ಇದೆ. ಶ್ರೀ ಅಂದರೆ ಸಿರಿ ಅಂತ ಬರಿಬೇಕು. ಸಿ ಕಾಮನ್ ಛೋಟಾ ಸಿ ರಿ. ಶಿರಾ ಅಂತ ಇದೆ. ಇದಕ್ಕೂ ಅಷ್ಟೇ ಸಿ ರ ಸಣ್ಣದು ಸಿ ರ. ಸೀತೆ ಬರಿತೀವಲ್ಲ ಆ ಸಿ ರ. ರಾಯ ಅಂತ ಇದೆ. ರಾಯಗೆ ರಾಜ ಅಂತ ಬರಿಬೇಕು. ಅಷ್ಟೇ ಕಣ್ರಪ್ಪ ತದ್ಭವ ರೂಪ. ಯಾವುದಾದ್ರೂ 2 ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. 4 ಮಾರ್ಕ್ಸಿಗಿದೆ. ಮತದಾನದ ಮಹತ್ವ, ಇಂಪಾರ್ಟೆನ್ಸ್ ಆಫ್ ವೋಟಿಂಗ್ ಸಿಸ್ಟಮ್ ಅಂತ. ಹೌದಲ್ವಾ? ನೆಕ್ಸ್ಟು ಕ್ರೀಡೆ ಮತ್ತು ನಮ್ಮ ಆರೋಗ್ಯ. ನೋಡಿ, ಸ್ಪೋರ್ಟ್ಸು ಹಾಗೂ ನಮ್ಮ ಏನಂದ್ರೆ ಹೆಲ್ತು, ಆಯಿತಾ? ಇದರ ಬಗ್ಗೆ ಬಹಳ ಈಸಿಯಾಗಿ ತಾವುಗಳು ಬರೆಯಬಹುದು. 4 ಮಾರ್ಕ್ಸು. ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೆಯಿರಿ ಅಂತ ಇದೆ. ಪತ್ರ ಬರೀಬೇಕು ಅಂದರೆ ಏನಾದರೂ ವಿಷಯ ಬೇಕು. ಏನು ವಿಷಯ ಅಂತ ನೋಡೋಣ. ಒಂದು ಇನ್ಫಾರ್ಮಲ್ ಲೆಟರ್ ಇದೆ, ಒಂದು ಫಾರ್ಮಲ್ ಲೆಟರ್ ಇದೆ. ಆದರೆ ಇಂಗ್ಲೀಷಲ್ಲಿ ಬರೇ ಫಾರ್ಮಲ್ ಲೆಟರ್ ಇದೆ, ನೆನಪಿರಲಿ. ಕನ್ನಡದಲ್ಲಿ ಒಂದು ಫಾರ್ಮಲ್ ಲೆಟ್ರು, ಒಂದು ಇನ್ಫಾರ್ಮಲ್. ಯಾವುದಾದ್ರೂ 2ರಲ್ಲಿ ಒಂದು ಲೆಟ್ರನ್ನು ತಾವುಗಳು ಎಕ್ಸಾಮಲ್ಲಿ ಬಿಟ್ಟರೆ 4 ಅಂಕಗಳು. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು, ಯಾವ ಭಾಗ ಎಲ್ಲಿ ಬರೀಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ಕನ್ನಡ ಮಾಡೆಲ್ ಕ್ವಶನ್ ಪೇಪರ್ 1ರ ಏನಂತಾರೆ PDF ಕಾಪಿ ಕೂಡ ಇರುತ್ತೆ. ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.